ಅವರೇ ಸೇರ್ಪಡೆ ಆಗ್ತಿದ್ದಾರೆ ಮಂಡ್ಯಕ್ಕೆ ಮತ್ತಷ್ಟು ಭದ್ರಕೋಟೆ ಆಗ್ತಿದೆ ಬಿಜೆಪಿ. ನೋಡಿ, ನಾವೆಲ್ಲ 35-36 ವರ್ಷದಿಂದ ಬೂತ್ ಹಂತದ ಕಾರ್ಯಕರ್ತರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ಬಂದ್ವಿ. ನಾನು ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅದು ಅತಿಶಯೋಕ್ತಿ ಅಲ್ಲ, ಅಥವಾ ನನ್ನೊಬ್ಬನ ಹೊಗಳಿಕೆ ಮಾತ್ರ ಅಲ್ಲ. ಅವರು 2019ನಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗುವ ಸಂದರ್ಭದಲ್ಲಿ ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದ ನಂತರ ಒಂದೊಂದು ಹೇಳಿಕೆಯೂ ಕೂಡ ಅದು ಗಂಭೀರವಾದ ಮತ್ತು ರಾಜಕೀಯ ಪ್ರಬುದ್ಧತೆಯನ್ನು ತನಗಿರುವಂಥ ಜ್ಞಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ. ಎಲ್ಲೂ ಬ್ಯಾಲೆನ್ಸ್ ಕಳ್ಕೊಳ್ಳದೆ ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತಾ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ನನಗೆ ಈ ಸಂದರ್ಭದಲ್ಲೂ ಕೂಡ ಭಾಳ ಜನ ಏನು ಅಂದ್ಕೊಂಡಿದ್ರು, ಅವ್ರು JDSಗೆ ಬೆಂಬಲ ಕೊಡೋದಿಲ್ಲ, ರೆಬೆಲ್ ಆಗ್ತಾರೆ, ಅಥವಾ ಅವ್ರ ನಿಲುವು ಏನೋ ಅನ್ನುವಂಥ ಬಹಳಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಅವರ ಬಗ್ಗೆ ಹಾಕಿದರು. ಆದರೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರುವ ನಿಲುವನ್ನು ತೆಗೆದುಕೊಂಡರು. ಅವರು ಗೆದ್ದ ದಿನದಿಂದಲೂ ಮೋದಿಜಿಯವರ ಸರ್ಕಾರದ ಪರವಾಗಿಯೇ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಲುವನ್ನು ತೆಗೆದುಕೊಂಡು ಜನತಾದಳಕ್ಕೆ ಬೆಂಬಲಿಸುವಂಥ ತೀರ್ಮಾನವೂ ಕೂಡ ಅವರು ತಗೊಂಡಿದ್ದಾರೆ. ನನಗನ್ಸೋದು ಆ ಥರದ ವ್ಯಕ್ತಿತ್ವ ಇರತಕ್ಕಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋದು ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಫೈಟಿಗಿದ್ದೀವಿ ಅನ್ನೋದನ್ನು ತೋರಿಸಿದ್ದೇವೆ. ಈಗ BJP JDS ಹೊಂದಾಣಿಕೆಯಾಗಿದೆ. ಅಲ್ಲಿ HD ಕುಮಾರಸ್ವಾಮಿಯವರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ತನ್ನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳುತ್ತೆ. ಸುಮಲತಾ ಅವರ ಪಾರ್ಟಿಯ ಸೇರ್ಪಡೆ ಪಕ್ಷಕ್ಕೊಂದು ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ, ಯಾವುದೇ ರೀತಿಯ ಅನುಮಾನ ಇಲ್ಲ.